ರೆಸ್ಕ್ಯೂ ಕಾಲು ತಾವರೆಕೆರೆ ಹತ್ರ, ಬೆಂಗಳೂರು ದಕ್ಷಿಣ ತಾಲೂಕು, ತಾವರೆಕೆರೆ ಹೋಬಳಿ. ಯಾವುದೋ ತೋಟದ ಮನೆ ಅಂತೆ. ಜಾಗ ನೋಡಿದ್ರೇ ಅಡ್ವೆಂಚರ್ ಆಗಿದೆ. ಇವ್ರದೇ ರೋಡು ಅನ್ಸುತ್ತೆ. ಫಾರ್ಮ್ ಲ್ಯಾಂಡ್ ಅಂತಿದೇನೋ, ನಂದಿ ಫಾರ್ಮ್. ಸರ್ ಇಲ್ಲಿಗೆ ಬಂದು ನಾವು ತಲುಪಿದ್ದೀವಿ ಇವಾಗ. ಸೊ ಇವರಿಗೆ ಕಂಡಂಥ ಹಾವು ಇವ್ರ ಮನೆಯಲ್ಲಿ. ಸೊ ನೋಡೋಣ ಯಾವುದು ಹಾವಿದೆ ಅಂತ. ಸೊ ನಮಗಿಲ್ಲಿ ಕಾಣ್ತಾ ಇರುವಂಥ ಹಾವು ಇದು ಒಂದು ಕಾಮನ್ ಸ್ಯಾಂಡ್ ಬೋವಾ ಸ್ನೇಕ್. ಇದ್ರ ಹೆಸರು ಕಾಮನ್ ಸ್ಯಾಂಡ್ ಬೋವಾ ಸ್ನೇಕ್ ಅಂಥೇಳಿ. ಬೋವಾ ಪ್ರಜಾತಿ ಹಾವು. ನೋಡೋಕ್ಕೆ ಮೇಲೆ ಪೆಟರ್ನ್ ಬರುವಂಥದ್ದು ಹೆಬ್ಬಾವದ್ದು ಬರುತ್ತೆ. ಆಮೇಲೆ ತುಂಬ ಜನ ಇದನ್ನು ಕೊಳಕಮಂಡಲನೋ ಅಂತ ತಿಳ್ಕೊತಾರೆ. ಏನಕ್ಕಂತ ಹೇಳಿದರೆ ಇದ್ರದ್ದು ಬಾಡಿ ಶೇಪು, ಆಮೇಲೆ ಇದ್ರ ಫೇಸ್ ಶೇಪು ನೋಡಬೇಕು ನೀವು ಇಲ್ಲಿ. ಸೊ ಇದು ರಸಲ್ ವೈಪರು ಮತ್ತು ಹೆಬ್ಬಾವು ಜಾತಿ ಕೂಡಿ ಬಂದೇ ಇದು ಒಂದು ಕಾಮನ್ ಸ್ಯಾಂಡ್ ಬೋವಾ ಸ್ನೇಕು. ಸೊ ಇದನ್ನು ಇವಾಗ ನಾವು ಇಲ್ಲಿ ರೆಸ್ಕ್ಯೂ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಇವರು ನಮಗೆ ಮಾಹಿತಿ ಕೊಟ್ಟಂಥ ಮಾಹಿತಿ ಹೆಬ್ಬಾವು ಇದೆ ಅಂತ. ಸೊ ಇದು ಹೆಬ್ಬಾವು ಅಲ್ಲ, ಇದು ಒಂದು ನಾನ್ ವಿನಾಮಸ್, ಅಂದರೆ ಪಾಯ್ಸನ್ ಇರಲ್ಲ. ಸೊ ಇದ್ರದ್ದು ಅಟ್ಯಾಕ್ ಮೂಮೆಂಟು ನೋಡಿಬಿಟ್ರೆ ನೀವು ರಸಲ್ ವೇಪರ್ ಆಗೇ ಕಾಣುತ್ತೆ. ಸೊ ನೋಡಿ ಯಾವ ಟೈಪ್ ಇದು ಮೂಮೆಂಟ್ ಮಾಡುತ್ತೆ, ತನ್ನ ಬಾಡಿನ ಹೇಗೆ ಹಿಂದೆ ಮುಂದೆ ಮಾಡುತ್ತೆ, ಅಟ್ಯಾಕ್ ಮಾಡೋ ಮೂಮೆಂಟು. ಅದಾದಮೇಲೆ ಇವಾಗ ಮೀಟಿಂಗ್ ಸೀಸನ್ನು, ಆಮೇಲೆ ಮೊಟ್ಟೆಗಳು ಇಡುವಂಥ ಸೀಸನ್ನು, ಆಮೇಲೆ ಮರಿಗಳ ಕೊಡುವಂಥ ಸೀಸನ್ನು. ಸೊ ಇಂಥವೆಲ್ಲ ಹಾವು ತುಂಬ ಮನೆ ಕಡೆ ಕಂಡು ಬರುವಂಥದ್ದು. ಇಲ್ಲೇ ಹೊಲ ಇರುವುದ ಕಾರಣಕ್ಕೆ ಈ ಹಾವು ಇಲ್ಲೇ ಬಂದು ಇವ್ರ ಮನೆಗೆ ಸೇರಿಕೊಂಡಿದೆ. ಸೊ ಇದ್ರ ಮೇಲಿನ ಡಿಸೈನ್ ನೀವು ನೋಡ್ತಾ ಇರ್ಬೋದು. ಆಮೇಲೆ ಇದ್ರದ್ದು ಹಿಂದ್ಗಡೆ ಬಾಲನ್ನು ನೋಡ್ಬೋದು. ಸೊ ಇದು ಬಾಲದ್ಲಿಂತ್ರನೇ ಮಣ್ಣನ್ನ ಸರಿಸ್ಬಿಟ್ಟು ಇರೋಕ್ಕೆ ಮನೆ ಮಾಡಿಕೊಳ್ಳುತ್ತೆ, ಅಂದರೆ ಇರುವಂಥ ಜಾಗದಲ್ಲಿ. ಸೊ ಆಲ್ಮೋಸ್ಟ್ ಆಲು ಇವಾಗ ಈ ಹಾವನ್ನು ನಾವು ಇಲ್ಲಿ ಬಂದು ನೋಡ್ಕೊಂಡಿದ್ದಾಯಿತು. ಇದು ನಮ್ಮ ಕಣ್ಣು ಎದುರುಗಡೆನೇ ಇದೆ. ಸೊ ಇದನ್ನು ಆದಷ್ಟು ಬೇಗನ ಇಲ್ಲಿಂದ ರಿಸ್ಕೋ ಮಾಡಿಕೊಂಡು ಮತ್ತೆ ಕಾಡಿಗೆ ಬಿಡುವಂಥ ಕೆಲಸ ಮಾಡೋಣಂತೆ. ಸೊ ಓಕೆ, ನೋಡ್ತಾ ಇರಿ ಫ್ರೆಂಡ್ಸ್, ಇಂಥವೇ ವಿಡಿಯೋನ ನಾವು ರೋಮಾಂಚಕ ವಿಡಿಯೋಗಳನ್ನು ನಿಮ್ಮ ಮುಂದಕ್ಕೆ ತರ್ತಾ ಇರ್ತೀವಿ. ಫುಲ್ ಪ್ಯಾಟರ್ನ್ ನಿಮಗೆ ಹಾವಿಂದು ಇಲ್ಲಿ ಕಾಣ್ತಾ ಇರ್ಬೋದು. ಫುಲ್ ಅಗ್ರೆಸಿವ್ ಇದೆ. ಅಗ್ರೆಸಿವ್ ಮೂಮೆಂಟ್ನಲ್ಲೇ ನಾವು ಇದನ್ನು ಇವಾಗ ಕ್ಯಾಚ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ನಮ್ಮ ಪೇಜನ್ನು ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಇವಾಗ ನಾವು ಆದಷ್ಟು ಬೇಗ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಳ್ಳೋಣ. ಸೊ ಬನ್ನಿ. ಓಕೆ, ಡನ್. ನಮ್ಮದು ತೋಟದ ಮನೆಯಲ್ಲಿ ಹಾವು ಬಂದಿತ್ತು. ಸೊ ಅವರು ಫೋನ್ ಮಾಡಿದ್ದಕ್ಕೆ ಹಾವು ಬಂದುಬಿಟ್ಟು ಹುಷಾರಾಗಿ ಇಟ್ಕೊಂಡು ಅದನ್ನು ರೆಸ್ಕ್ಯೂ ಮಾಡಿಬಿಟ್ಟು ಇವಾಗ ಬನ್ನೇರುಘಟ್ಟ ಝೂಗೆ ಬಿಡೋಣ ಅಂದಾಗ ತಗೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಸಬ್ಸ್ಕ್ರೈಬ್ ಮಾಡಿ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ ಒಂದು ಹಾವನ್ನು ಸಂರಕ್ಷಣೆ ಮಾಡಲಾಯಿತು. ಸೊ ಇದನ್ನು ತಂದುಬಿಟ್ಟು ಮತ್ತು ಕಾಡಿಗೆ ಇದು ಇರುವಂಥ ಜಾಗದಲ್ಲಿನೇ ತಂದು ಬಿಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇದೊಂದು ಕಾಮನ್ ಸ್ಯಾಂಡ್ ಬೋವಾ. ಇದನ್ನೇ ಮಣ್ಮೂಕು ಹಾವು ಅಂತ ತುಂಬ ಜನನು ಹೇಳ್ತಾರೆ. ಸೊ ಮಾಹಿತಿ ಇಲ್ಲದೆಯವರು ಹೆಬ್ಬಾವು ಅಥವಾ ರಸಲ್ ವೈಪರೂ ಕೊಳಕ್ ಮಂಡಲನು ಅಂತ ಹೇಳ್ತಾರೆ. ಸೊ ಈ ಹಾವಿಗೆ ಇಲ್ಲಿ ನಾವು ಇವಾಗ ಇಡುವಂಥ ಜಾಗದಲ್ಲಿ ಬಿಡಲಾಗಿದೆ. ಸೊ ಇದೊಂದು ಹಾವು ಇಲ್ಲಿ ಹೋಗ್ತಾ ಇದೆ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಏನೂ ತಪ್ಪಾದಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟಿನ ಮುಖಾಂತರ ತಿಳಿಸ್ಬೋದು.